ಓಕೆ, ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಕೆಲ ಗೊಂದಲಗಳು ಅಥವಾ ಆತಂಕ ಏನು ಅಂತ ಒಂದೊಂದನೇ ನೋಡ್ತಾ ಹೋಗೋಣ. ಈ ಸಂಪುಟ ಪುನರ್ರಚನೆಗೆ ಸಿಎಂಗೆ ಹಿರಿಯ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರಂತೆ. ಏನಂತ? ಸಂಪುಟ ಪುನರ್ರಚನೆ ಮಾಡಿ, ಒಂದು ಮೇಜರ್ ಸರ್ಜರಿ ಮಾಡಿ, ನಮ್ಮನ್ನ ಆಯ್ಕೆ ಮಾಡಿ ಅಂತ. ಡಿಸಿಎಂ ಡಿ ಕೆ ಶಿವಕುಮಾರ್ಗೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಅವರ ಬಣದ ಶಾಸಕರುಗಳು. ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಆಯಾ ಬಣದ ಶಾಸಕರುಗಳು ಸರ್ ಮೇಜರ್ ಸರ್ಜರಿ ಮಾಡಿ ಸರ್, ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಮೇಲೂ ಕೂಡ ಪ್ರೆಷರ್ ಇದೆ. ಪ್ರೋಗ್ರೆಸ್ ಕಾರ್ಡ್ ನಲ್ಲಿ ಫೇಲ್ ಆದವರಿಗೆ ಗೇಟ್ ಪಾಸ್ ಕೊಡಿ ಅಂದ್ರೆ, ಈಗ ಆಲ್ರೆಡಿ ಮಿನಿಸ್ಟರ್ ಆಗಿದ್ರಲ್ಲ ಅಂತವ್ರಿಗೆ ಸರ್ಕಾರಕ್ಕೆ ಕೆಲವರಿಂದ ಡ್ಯಾಮೇಜ್ ಆಗ್ತಾ ಇದೆ, ಅಂತವ್ರನ್ನ ಕಿತ್ತು ಬಿಸಾಕಿ MLA ಗಳಾಗಿರ್ಲಿ ಮಾಜಿ ಸಚಿವರಾಗ್ಲಿ ನಮಗ್ ಕೊಡಿ, ನಾವು ಸ್ಥಾನವನ್ನು ನಿಭಾಯಿಸ್ತೀವಿ. ಡ್ಯಾಮೇಜ್ ಕಂಟ್ರೋಲ್ಗೆ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಬಹಳ ಅನಿವಾರ್ಯವಾಗುತ್ತೆ. ಇಲ್ಲಿ ತನಕ ಇಲಾಖೆಯನ್ನು ವಹಿಸಿದ್ರಲ್ಲ, ಸರಿಯಾಗಿ ಯಾರು ಕೆಲಸ ಮಾಡಿಲ್ಲ ಅನ್ನೋಂಥದ್ದು ಗೊತ್ತಿದೆಯಲ್ಲ ನಿಮ್ಗೆ, ರಿಪೋರ್ಟ್ ಕಾರ್ಡ್ ಇದೆಯಲ್ಲ. ಭ್ರಷ್ಟಾಚಾರದ ಆರೋಪ ಕೆಲವ್ರ ಮೇಲೆ ಕೇಳಿ ಬಂದಿದೆ, ಇನ್ನು ಕೆಲವೊಬ್ರು ಉಂಡಾಡಿ ಗುಂಡಂತರ ಬರೀ ತಿನ್ಕೊಂಡು ಸಚಿವ ಸ್ಥಾನದ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಮೇಜರ್ ಆಪರೇಷನ್ ಮಾಡಿ ಕ್ಯಾಬಿನೆಟ್ಗೆ ನಮ್ಮನ್ನು ಒಳಗ್ ತಗೊಳ್ಳಿ ಅಂತ ಮೂವರು ನಾಯಕರುಗಳಿಗೆ ಅವರದ್ದೇ ಆದಂತಹ ಆಪ್ತರು, ಆಪ್ತವಲಯ ಅಥವಾ ಶಾಸಕರುಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆಕಾಂಕ್ಷಿಗಳು ಇನ್ನು ಎಷ್ಟು ದಿನ ಕಾಯಬೇಕು ಸರ್? ಇಲ್ಲಿ ತನಕ ಕಾದಿರೋದು ಸಾಕಾಗಿಲ್ವಾ? 2 ವರ್ಷ ಆಯ್ತು ಸರ್ಕಾರ ಬಂದು. ಮೊನ್ನೆ ತಾನೇ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡಿದೀವಿ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಯೋಚನೆಯ ಬಿಡಿ ಅಂತ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಹೇಳ್ತಾ ಇದ್ದಾರಂತೆ. ಬಟ್ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತ ಬಣ, ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣ, ಖರ್ಗೆ ಅವರಿಗೆ ಅವ್ರದೇ ಆದಂತಹ ಆಪ್ತ ಬಣ ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಓಕೆ, ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಈ ಸಂಪುಟ ಪುನರ್ರಚನೆ ಅನ್ನೋದು ಆವತ್ತಿನಿಂದಲೂ ಈಗ ಆಗುತ್ತೆ, ಆಗಾಗುತ್ತೆ, ಯಾವಾಗ ಆಗುತ್ತೆ, ಇದೇ ಚರ್ಚೆಗಳಾಗ್ತಾ ಇದೆ. ಏನು ಆತಂಕ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಮತ್ತು ರಾಜ್ಯ ಕಾಂಗ್ರೆಸ್ ನಲ್ಲಿ? ಸಂಪುಟ ಪುನರ್ರಚನೆ ಮಾಡ್ಬಿಟ್ರೆ ಏನಾಗುತ್ತೆ, ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ಏನು ರಾಜ್ಯದಲ್ಲಿ 138 ಜನರ ಶಾಸಕರಿರುವಂತಹ ಭರ್ಜರಿ ಬಹುಮತದ ಸರ್ಕಾರ ಇರೋದ್ರಿಂದ ಹೀಗಾಗಿ ಒಂದು ಎಲ್ಲರಿಗೂ ಕೂಡ ನಾನು ಸಚಿವರಾಗಬೇಕು ಅನ್ನೋಂಥ ಆಕಾಂಕ್ಷೆಗಳು ಇರುವಂಥದ್ದು, ಆಸೆಗಳಿರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸರ್ಜರಿ ಆಗತ್ತೆ ಅನ್ನುವಂಥದ್ದು ಕುತೂಹಲ ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಕಳೆದ 1 ವರ್ಷದಿಂದ ಸಚಿವ ಸಂಪುಟದಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರ ಮೇಲೆ ಬಂದಂಥ ಆರೋಪಗಳು ಕೂಡ ಇದಕ್ಕೆ ಸಾಕಷ್ಟು ಏನು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಇದೀಗ ಸದ್ಯಕ್ಕೆ ಯಾವುದೇ ರೀತಿಯ ಸಚಿವ ಸಂಪುಟ ವಿಸ್ತರಣೆ ಇಲ್ಲ, ಪುನರ್ರಚನೆ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ಇದರ ನಡುವೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ಆಪ್ತರಿರುವಂಥ ಕೆಲವೊಂದಿಷ್ಟು ಶಾಸಕರು ನಮ್ಮನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಿ, ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೇವೆ ಅನ್ನೋಂಥ ಲಾಬಿಯನ್ನು ನಡೆಸ್ತಾ ಇದ್ರು. ಇದರ ಜೊತೆಗೆ DCM DK ಶಿವಕುಮಾರ್ ಆಗಿರ್ಬೋದು, CM ಸಿದ್ದರಾಮಯ್ಯ ಆಗಿರ್ಬೋದು, AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು ಆಗಿರೋದ್ರಿಂದ 138 ಶಾಸಕರು ಕೂಡ ಒಂದು ತಮ್ಮ ಪ್ರಭಾವವನ್ನು ಬೀರಿ ತಮ್ಮ ನಾಯಕರಿಗೆ ಮೂಲಕ ಒಂದು ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇದೀಗ DCM DK ಶಿವಕುಮಾರ್ ಅವರ ಆಪ್ತ ವಲಯ ಒಂದಿಷ್ಟು ಒಕ್ಕಲಿಗ ಬಣ, CM ಸಿದ್ದರಾಮಯ್ಯ ಅವರ ಆಪ್ತ ಬಣ, ಅಹಿಂದ ಬಣ ಜೊತೆಗೆ ಸಾಕಷ್ಟು ಹಿಂದುಳಿದ ಶಾಸಕರು ಕೂಡ ಒಂದು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಸರ್ಕಾರಕ್ಕೆ 2 ವರ್ಷ ಪೂರ್ಣ ಆಗಿದೆ. ಈ ವೇಳೆ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಆದರೆ ನಮ್ಮನ್ನು ಕೂಡ ಗಮನಿಸಿ ಅನ್ನುವಂಥ ಮಾತುಗಳನ್ನು ಹೇಳಿ ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನು ನಡೆಸ್ತಾ ಇದ್ರು. ಆದರೆ ಹೈಕಮಾಂಡ್ ನಾಯಕರು ಇದೀಗ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರೋದ್ರಿಂದ ಇನ್ನೂ 6 ತಿಂಗಳು ಅಥವಾ 8 ತಿಂಗಳ ಕಾಲ ಈ ಒಂದು ಶಾಸಕರು ತಮ್ಮ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು, ಆಸೆಯನ್ನು ಹಿಡಿದಿಟ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ತಮ್ಮ ಒಂದು ನಿಟ್ಟಿನಲ್ಲಿ ಲಾಬಿಯನ್ನು ಕೂಡ ನಡೆಸಬೇಕಾಗತ್ತೆ. ಹೈಕಮಾಂಡ್ ನಾಯಕರಿಗೆ ಸಾಕಷ್ಟು DCM DK ಶಿವಕುಮಾರ್ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕನ್ನುವಂಥ ಆಸೆಯನ್ನು ಇಟ್ಕೊಂಡು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರು. ಆದರೆ CM ಸಿದ್ದರಾಮಯ್ಯ ಸದ್ಯಕ್ಕೆ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾನೆ ಬಂದಿದ್ದಾರೆ. ಈಗ ಮೊನ್ನೆಯಷ್ಟು ಕೂಡ 2 ವರ್ಷದ ಕಾರ್ಯಕ್ರಮ ಆಗಿದೆ. ರಾಜ್ಯದಲ್ಲಿ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರು ಇದ್ದಾರೆ. ಈ ಎಲ್ಲರ ನಡುವೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ಗೆ ನೀವು ದೆಹಲಿಗೆ ಬನ್ನಿ ಮಾತಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ದಿನ ಮತ್ತೆ ಶಾಸಕರು ತಮ್ಮ ಒಂದು ಸಚಿವ ಸ್ಥಾನ ಆಕಾಂಕ್ಷೆಯನ್ನು ಕಾಯ್ದಿಟ್ಕೊಳ್ಬೇಕಾಗತ್ತೆ. ಕೆಲವೊಂದಿಷ್ಟು ನಾಯಕರ ಮೇಲೆ ಆರೋಪಗಳು ಬಂದಿತ್ತು, ಸಚಿವ ಸ್ಥಾನದಲ್ಲಿ ಇದ್ದುಕೊಂಡೇ ಭ್ರಷ್ಟಾಚಾರ ಮಾಡಿರುವಂಥ ಆರೋಪಗಳಿದ್ದಾವೆ. ಅದರ ಜೊತೆಗೆ ಆಡಳಿತದಲ್ಲಿ ನಿಷ್ಕ್ರಿಯವಾಗಿರುವಂಥ ಸಚಿವರನ್ನು ತೆಗೆದುಹಾಕಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅಕ್ಟೋಬರ್ಗೆ ಆಗುತ್ತಾ, ನವೆಂಬರ್ಗೆ ಆಗುತ್ತಾ, ಅಥವಾ ಯಾವ ರೀತಿ ಮುಂದೆ ಸರ್ಕಾರ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ನಾವು ಕಾದು ನೋಡಬೇಕಾಗುತ್ತೆ ವಿದ್ಯಾ.